ಹಾವೇರಿ ಜಿಲ್ಲಾಸ್ಪತ್ರೆ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಇಂದು ದಿಢೀರ್ ಭೇಟಿ ನೀಡಿ ಕಟ್ಟುನಿಟ್ಟಿನ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ವಿವಿಧ ವಾರ್ಡ್ಗಳು ಹಾಗೂ ಔಷಧಿಯ ವಿಭಾಗಗಳಿಗೆ ಖುದ್ದಾಗಿ ತೆರಳಿದ ಲೋಕಾಯುಕ್ತರ ತಂಡ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳ ಬಳಿ ತೆರಳಿ ಆಸ್ಪತ್ರೆಯಲ್ಲಿ ಸಿಗುತ್ತಿರುವ ಸೌಲಭ್ಯಗಳ ಕುರಿತು ಮಾಹಿತಿ ಪಡೆದರು. ಈ ವೇಳೆ ಲೋಕಾಯುಕ್ತರನ್ನ ಕಂಡ ರೋಗಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದು, ಸ್ವಾಮಿ, ನೀವು ಇವತ್ತು ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದೀರಿ ಎಂಬ ವಿಷಯ ತಿಳಿದು ವೈದ್ಯರು ಹಾಗೂ ಸಿಬ್ಬಂದಿ ಇವತ್ತು ಇಡೀ ಆಸ್ಪತ್ರೆಯನ್ನ ಕ್ಲೀನ್ ಮಾಡಿದ್ದಾರೆ. ಪ್ರತಿದಿನ ಇಂತಹ ಸ್ವಚ್ಛತೆ ಇರೋದಿಲ್ಲ ಎಂದು ಲೋಕಾಯುಕ್ತರ ಎದುರೇ ಜಿಲ್ಲಾಸ್ಪತ್ರೆಯ ನೈಜ ಸ್ಥಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಆಸ್ಪತ್ರೆಯ ಆವರಣದಲ್ಲಿದ್ದ ಕುಡಿಯುವ ನೀರಿನ ಘಟಕವು ತೀವ್ರ ಅಸ್ವಚ್ಛತೆಯಿಂದ ಕೂಡಿರುವುದನ್ನು ಗಮನಿಸಿದ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಕರ್ತವ್ಯ ಲೋಪ ಎಸಗಿದ ವೈದ್ಯರು ಹಾಗೂ ಆಸ್ಪತ್ರೆಯ ಅಧಿಕಾರಿಗಳನ್ನು ಸ್ಥಳದಲ್ಲಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಸಾರ್ವಜನಿಕ ಆರೋಗ್ಯದ ವಿಷಯದಲ್ಲಿ ಯಾವುದೇ ನಿರ್ಲಕ್ಷ್ಯ ವಹಿಸಬಾರದು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಇದೇ ವೇಳೆ ಸಾರ್ವಜನಿಕರು ಸಹ ಆಸ್ಪತ್ರೆಯ ದುರಂತ ಸ್ಥಿತಿ ಮತ್ತು ಸವಣೂರಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಊಟ ನೀಡದಿರುವ ಬಗ್ಗೆ ದೂರುಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಅಲ್ಲಿಪುರ ಗ್ರಾಮದ ಕೆಲ ನಿವಾಸಿಗಳು ತಮ್ಮ ಊರಿನಲ್ಲಿ ಸ್ವಚ್ಛತೆಯೇ ಇಲ್ಲ ಎಂದು ವಿಡಿಯೋ ತೋರಿಸಿ ಲೋಕಾಯುಕ್ತರನ್ನ ಊರಿಗೆ ಬರುವಂತೆ ಮನವಿ ಮಾಡಿದ್ರು. BCM ಅಂದರೆ ಮೈನಾರಿಟಿ ಹಾಸ್ಟೆಲ್. ಮೈನಾರಿಟಿ ಹೋಗಿದೆ ಸರ್. ಇದು ಮೈನಾರಿಟಿ ಸರ್. BCM ಅಲ್ಲ, ಮೈನಾರಿಟಿ ಹಾಸ್ಟೆಲ್. ಮೈನಾರಿಟಿ ಹಾಸ್ಟೆಲ್ ಅಂತ ಬರ್ದಿದ್ಯಾ? BCM ಅಲ್ಲ ಸರ್, ಮೈನಾರಿಟಿ. ಎಂತದ ಹೇಳ್ತೀರಪ್ಪ? ಸಾರಿ ಸರ್. ಮೈನಾರಿಟಿ ಹಾಸ್ಟೆಲ್ 10 ಕ್ವಿಂಟಲ್ ಹೋಗಿದೆ. ಬಿಲ್ ಆಗಿದೆ ಸರ್. ದಿನಾಂಕ 14/8/26. ಏನಪ್ಪ, ಯಾವ ಮೈನಾರಿಟಿ ಹಾಸ್ಟೆಲ್ ಕೇಳಬೇಕು?